OBCದು ನೋಡ್ರಿ ಎಲ್ಲ ಬೋರ್ಡ್ ಅಂಡ್ ಕಾರ್ಪೊರೇಷನ್ ಖಾಲಿ ಬಿದ್ದಿದ್ದಾವೆ, 2.5 ವರ್ಷ ಆಯ್ತು. ನೀವು OBC ಲೀಡರ್ ಏನಪ್ಪ, ಯಾಕೆ ಮತ್ತೆ ತುಂಬಿಲ್ಲ? ಯಾರನ್ನು ಅಧ್ಯಕ್ಷ ಮಾಡ್ಲಿಲ್ಲ, ಅಲ್ಲಿಗೆ ದುಡ್ಡು ಅಲಾಟ್ ಮಾಡ್ಲಿಲ್ಲ? ನೀವು OBC ಲೀಡರ್ ನೀನು? ಏನಪ್ಪ ನಿಮ್ಗೆ ಯಾವ ಕನ್ಸರ್ನು ಇಲ್ಲ, ಯಾವ ಕನ್ಸರ್ನು ಇಲ್ಲ, ಹಿಂದುಳಿದ ವರ್ಗದವರ ಬಗ್ಗೆ ಯಾವ ಕನ್ಸರ್ನು ಇಲ್ಲ. ಆಮೇಲಿಂದ 4 MLC ಮಾಡ್ದಲ್ಲಪ್ಪ, ಯಾರಾದ್ರೂ ಒಬ್ಬ ಅವನ ಹಿಂದುಳಿದವನಲ್ಲಿ? ರಮೇಶ್ ಬಾಬು ಹಿಂದುಳಿದವರಲ್ಲ, ಈಸ್ ಎ ಕಮ್ಮ. 2 ಶೆಡ್ಯೂಲ್ ಕಾಸ್ಟ್ ರೈಟ್, 2 ರೈಟ್, 1 ಕಮ್ಮ ಮೇಜರ್ ಕಮ್ಯುನಿಟಿ, ಇನ್ನೊಂದು ಒಕ್ಕಲಿಗ ಮೇಜರ್ ಕಮ್ಯುನಿಟಿ. ಯಾವನ್ನ ಬ್ಯಾಕ್ಔಟ್ ಕ್ಲಾಸ್ ಯಾರು ಇಲ್ವಾ? ನಿನ್ ಮಗನ್ ಬಿಟ್ಟು ಯಾರು ಕಾಣ್ತಾ ಇಲ್ವ ನಿನ್ ಕಣ್ಣಿಗೆ ಬ್ಯಾಕ್ಔಟ್ ಕ್ಲಾಸ್? ಯಾಕೆ ಪಾಪ ರೇವಣ್ಣನಿ ಮಾಡ್ಬೋದಾಯ್ತಲ್ಲ. HM ರೇವಣ್ಣ ಸಮಾಜಕ್ಕೆ ನಮ್ ಜೊತೆ ದುಡಿದಿರೋ ಮನುಷ್ಯ, ಯಾಕೆ ಮಾಡ್ಲಿಲ್ಲ ಅವನಿಗೆ? ಈಗ ಕುರುಬ್ರಿ ಅಂತ ಹುಯಿಲೆ ಬಿಸ್ತಾ ಕೂತಿದ್ರು. ಏನು ಆಗಲ್ಲ, ಏನು ಆಗಲ್ಲ. ಸೊ ಹಾಗಾಗಿ ಇವತ್ತು ನಾನು ಇದೇ ಸಂದರ್ಭದಲ್ಲಿ ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಈಚೆ ಬಿಡ್ತಾರೀಗ. ಯಾಕೆ ಸಿದ್ದರಾಮಯ್ಯ ಸಂಕಷ್ಟ ಸ್ವಾಮಿಗಳೇ ನಿಮ್ಮನ್ನ ಸ್ವಾಮಿಗಳು ಮಾಡಿದವನು ವಿಶ್ವನಾಥ. ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ನಿರ್ಮಾತೃ ವಿಶ್ವನಾಥ, ಪ್ರಥಮ ಪೀಠಾಧ್ಯಕ್ಷನೇ ನಾನು. ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ, ಅವತ್ತು ವಿರೋಧ ಇತ್ತು, ಮಠ ಬೇಡ ಅಂತೇಳಿ. ಇವತ್ತು ನಿಮ್ಮನ್ನ ಚೂ ಬಿಡ್ತಾನೆ, ಸ್ವಾಮಿಗಳೇ ನೀವು ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ, ಬೇಕಾದ್ರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ, ಮಠದಲ್ಲಿ ಆಶೀರ್ವಾದ ಮಾಡ್ಕೊಳ್ಳಿ. ಬೀದಿಗೆ ಸಿದ್ದರಾಮಯ್ಯನ ಪರ ಬಂದ್ರೆ ಬೇರೆ ತರ ಆಗುತ್ತೆ, ಬೇರೆ ತರ ಆಗುತ್ತೆ. ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು, ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ, ಕುರುಬ ಸಮಾಜದ ಪೀಠಾಧಿಪತಿಗಳು ನೀವು. ಎಚ್ಚರ, ಈ ತಂಟೆ ಬರಕ್ ಕೂಡ್ದು ನೀವು. ಸಿದ್ದರಾಮಯ್ಯನ ಪರ ಅಲ್ಲಿ ಇಲ್ಲಿ ಹೋಗೋದು, ಜನ ಎತ್ಕಟ್ಟೋದು, ಭಾಷಣ ಮಾಡೋದು. ನಾವು ಬೇರೆ ಪೀಠಗಳನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ಶೃಂಗೇರಿ ಪೀಠ ಇದೆ, ಉಡುಪಿ ಪೀಠ ಇದೆ, ಕಾಗಿನೆಲೆ ನಮ್ಮ ಚುಂಚನಗಿರಿ ಪೀಠ ಇದೆ, ಸುತ್ತೂರು ಪೀಠ ಇದೆ, ನಮ್ಮ ತುಮಕೂರು. ಅವನ್ನ ಆದರ್ಶವಾಗಿ ಬದುಕಿ ನೀವು. ಸುಮ್ಮನೆ ರಾಜಕಾರಣ ಮಾಡ್ಲಿಕ್ಕೆ, ಯಾರ್ದು ಹಿತಾಸಕ್ತಿ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಚ್ಚರ. ಯಾಕೆ ಅಂತ ನೀವೇನಾದ್ರು ಆ ಥರ ಹೋದ್ರೆ ನಿಮ್ಗೂ ತಲೆದಂಡ ಮಾಡ್ಬೇಕಾಗುತ್ತೆ. ಹುಷಾರ್. ಯಾಕೆಂದ್ರೆ ಇದು ಸಮಾಜದ ಪೀಠ, ಇದು ಸಿದ್ದರಾಮಯ್ಯನ ಪೀಠ ಅಲ್ಲ. ಇದು ಸಿದ್ದರಾಮಯ್ಯನಿಗೂ ಮಠಕ್ಕೂ ಸಂಬಂಧವೇ ಇಲ್ಲ. ಅವ್ನು ಕಟ್ಟಿದವನು ಅಲ್ಲ ಮಠನ, ಆಮೇಲೆ ಬಂದು. ಹಾಗಾಗಿ ಇವತ್ತು ತಮ್ಮ ಉಳಿವಿಗೋಸ್ಕರ, ಸಂಕಷ್ಟದಿಂದ ಪಾರಾಗೋದಕ್ಕೆ ಇವತ್ತು ಕುರುಬರನ್ನ ಒಂದು ಗುರಾಣಿಯಾಗಿ ಇಟ್ಕೊಳ್ಳುವಂತ ಪ್ರಯತ್ನ ಸಿದ್ದರಾಮಯ್ಯ ಬೇಡ. ಇದರಿಂದ ಏನು ಪ್ರಯೋಜನ ಆಗಲ್ಲ, ನಿಮ್ಮಿಂದ ಏನು ಆಗ್ಲಿಲ್ಲಪ್ಪ. ನಿಮ್ಗೆ ನಾನು ಒಂದ್ಸರಿ ಹೇಳ್ತಾ ಇದ್ದೀನಿ, ಈ ಕುರುಬರು ಹುಡುಗರು ಕೂಕ್ಕತ್ತೆ ಜೈ 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 ಜೈ, ಯಾವನ್ಗೂ ಏನೂ ಆಗಲಿಲ್ಲ. ಒಂದು ಮೆಡಿಕಲ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು, ಎಜುಕೇಶನ್ ಇಲ್ಲ. ಕುರುಬರನ್ನ ಹಾಳು ಮಾಡಿಬಿಟ್ಟು ಕುರುಬರಿಗೆ ಎಜುಕೇಶನ್ ಕೊಡಲಿಲ್ಲ ಸಿದ್ದರಾಮಯ್ಯ. ನೀನು ಎಜುಕೇಶನ್ ಕೊಡಲಿಲ್ಲ. ಯಾವ SLC ಫೇಲ್ ಆದವು ಅಂಥವ್ರೆ ನಿನ್ನ ಜೊತೆ ಬರಿಗೌಡ ಈ ಥರದವೇ ನಿನ್ನ. ಹಾಗಾಗಿ ನಾವೊಂದೊಂದ್ಸರಿ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಇದು ಹೆಂಗಾಗಿದೆ ಅಂದ್ರೆ ಕುರುಬರು ಹುಡುಗರ ಕತೆ ಇಂಗ್ಲಿಷ್ ಸಿನಿಮಾ ನೋಡ್ದಂಗೆ ಆಗೋದು.